ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಹೇಳ್ದಾಗೆ ನನಗೆ ಬಾಹುಬಲಿ ನೋಡೋಕ್ಕಾಗಿರಲಿಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಮತ್ತೆ ನೋಡೋಕ್ಕೆ ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಕಾಮಾಗಿ ಕ್ಲೀನಾಗಿದೆ. ಮಿನಿ ಶ್ರವಣ ಬೆಳಗೊಳ ಅಂತಲೇ ಹೇಳ್ಬೋದು. ಈ ಜಾಗ ನೋಡಿ ತುಂಬಾ ಖುಷಿ ಆಯಿತು. ನಾವು ಹುಡುಗಿರಷ್ಟೇ ಮೇಲೆ ಬಂದಿದ್ವಿ. ಮತ್ತೆ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಕೆಳಗೆ ವೇಟ್ ಮಾಡ್ತಿದ್ರು. ಬೇಗ ಹೊರಡೋಣ ಅಂತ ಕೆಳಗೆ ಬರ್ತಿದ್ವಿ. ಲೆಫ್ಟ್ ಸೈಡಲ್ಲಿ ಈ ಥರ ಮನೆಗಳ ಥರ ಕಟ್ಟಿದ್ರು, ಜೋಳಿಗೆ ಥರ ಕಟ್ಟಿದ್ರು, ಅವ್ರವ್ರ ನಂಬಿಕೆ. ನಂತರ ಕೆಳಗಡೆ ಬಂದು ತಿಂಡಿ ಮಾಡ್ಕೊಂಡ್ವಿ. ಇಲ್ಲಿ ಪ್ಲೇಸಸ್ ತೋರ್ಸೋಕ್ಕೆ ಸುಮಾರು ಗಾಡಿಗಳು ಇರ್ತವೆ. 3 ಪ್ಲೇಸಸ್ ತೋರಿಸ್ತಾರಂತೆ. ಒಬ್ರಿಗೆ 200 ರೂಪಿ ಒನ್ ವೇ ರೂಟಲ್ಲಿ ಇರುತ್ತೆ. ಆ ಪ್ಲೇಸ್ ತೋರಿಸ್ತೀವಿ, ರಿಟರ್ನ್ ಬಂದು ಕರ್ಕೊಂಬಂದು ಧರ್ಮಸ್ಥಳಕ್ಕೆ ಬಿಡ್ತೀವಿ ಅಂತ ಹೇಳಿದರು. ಬಟ್ ನಮಗೆ ಕುಕ್ಕೆ ಹೋಗಬೇಕಿತ್ತು. ಅದಕ್ಕೆ ಗಣೇಶನ ಟೆಂಪಲ್ ಹೋಗಿ ಕುಕ್ಕೆ ಹೋಗೋಣ ಅಂತ ಓಕೆ ಮಾಡಿದ್ವಿ. ಇವಾಗ ನಾವು ಬಂದಿದ್ದು ಗಣೇಶ ಟೆಂಪಲ್ಗೆ. ಇವತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಇವತ್ತು ನನ್ನ ಬರ್ಡೇ ಇತ್ತು. ಒಳ್ಳೆ ದಿನವೇ ಬಂದಿದ್ದೀನಿ ನಮ್ಮ ಫೇವ್ರೆಟ್ ಗಾಡ್ಗೆ, ಗಣೇಶನಿಗೆ ಅಂತೇಳಿ ಪೂಜೆ ಮಾಡಿಸೋಣ ಅಂತ ಪೂಜೆ ಸಾಮಾನು ತೊಗೊತಾ ಇದ್ದೆ. ನಮ್ಮ ಕಡೆಯವರು ಆಗಲೇ ಮುಂದೆ ಹೋಗ್ಬಿಟ್ಟಿದ್ರು. ಮತ್ತು ಸರಿ ಆಯಿತು ಬರ್ತೀವಿ ಅಂತೇಳಿ ನಾವು ಪೂಜೆ ಸಾಮಾನು ತೊಗೊತಿದ್ವಿ. ಇಲ್ಲಿ ಇನ್ನೂ ಸ್ಪೆಷಲ್ ಏನು ಅಂದರೆ, ಗಂಟೆನ ಏನಾದರೂ ಹರಕೆ ಇಟ್ಕೊಂಡು ಏನಾದರೂ ಅಂದ್ಕೊಂಡು ಮನಸ್ಸಲ್ಲಿ ಕಟ್ಟಬೇಕಂತೆ. ಕಟ್ಟಿದರೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆ. ಅದು ಆದಾಗೆ ಬಂದು ಬಿಚ್ಚಬೇಕು ಅಂತ ಹೇಳ್ತಾರೆ. ಮತ್ತು ಗಣೇಶನ ಟೆಂಪಲ್ ದರ್ಶನ ಮುಗಿದು ಅಲ್ಲಿಂದ ನಾವು ಹೊರಟ್ವಿ. ನಮ್ಮ ಲಕ್ಕಿಗೆ ನಮ್ಮ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಕೈ ಕೊಟ್ಬಿಡ್ತು ಗಾಡಿ. ನಮ್ಮದು ತುಂಬ ಟ್ರಬಲ್ ಆಯಿತು. ಅಲ್ಲೇ ಮಧ್ಯದಲ್ಲೇ ನಿಲ್ಲಿಸ್ತಾರೆ ಅಂದ್ಕೊಂಡ್ವಿ. ಮುಂದ್ಗಡೆ ಬಂದು ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿದ್ರು. ಮತ್ತು ಬೇರೆ ವೆಹಿಕಲ್ ಹಿಡಿಯೋದು ಕಷ್ಟ ಆಗಿತ್ತು. ಪಾಪ ಅವರೇ ಹಿಡಿದುಕೊಟ್ರು. ಏನೇ ಆದರೂ ಒಳ್ಳೇದಕ್ಕೆ ಅಂತ, ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನೋ ಥರ ನಮಗೆ ಟಿ ಗಾಡಿನೇ ಸಿಕ್ತು. ಆ ಚಿಕ್ಕ ಗಾಡೀಲಿ ಅಡ್ಜಸ್ಟ್ ಮಾಡ್ಕೊಂಡು ಕುಂತಿದ್ವಿ. ಈಗ ಟಿ ಗಾಡಿಯಲ್ಲಿ ಪ್ರತಿಯೊಬ್ಬರಿಗೂ ಸೀಟ್ ಸಿಕ್ತು. ಫುಲ್ ಹ್ಯಾಪಿ ಆಗಿಬಿಟ್ವಿ. ಫುಲ್ ಹ್ಯಾಪಿ, ಜಾಲಿ ಆಗ್ಬಿಡ್ತು. ಎಲ್ಲರಿಗೂ ಖುಷಿ ಆಯಿತು. ಗಣೇಶ ಒಳ್ಳೇದೇ ಮಾಡ್ದ. ಗಾಡಿ ಟ್ರಬಲ್ ಮಾಡಿದಾಗ ತುಂಬಾ ಬೇಜಾರಾಗಿತ್ತು, ಹೆಂಗೆ ಹೋಗೋದು ಮುಂದೆ ಅಂತ. ನಮ್ಗೆ ಕುಕ್ಕೆ ಹೋಗೋಕ್ಕೂ ಟೈಮ್ ಆಗಿತ್ತು. ನಮ್ಮ ಲಕ್ಕು ಟಿ ಸಿಕ್ತು, ತುಂಬಾ ಒಳ್ಳೇದಾಯಿತು. ಎಂಜಾಯ್ ಮಾಡ್ಕೊಂಡು ಹೋದ್ವಿ ಖುಷಿಯಿಂದ. ನಮ್ಮ ಪಾಪುನು ಗಾಡೀಲಿ ಎಲ್ಲರ ಜೊತೆ ಓಡಾಡ್ತಿದ್ಲು ನೋಡಿ. ಎಲ್ಲರ ಜೊತೆ ಹೋಗಿ ಆಟ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ಲು ಅವಳು. ಅವ್ರ ಜೊತೆ ಜರ್ನಿ, ಟ್ರಾವೆಲು ಎಲ್ಲನೇ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಈ ಸೈಡ್ ತುಂಬಾ ಇಷ್ಟ ಬರೋಕ್ಕೆ. ಯಾಕೆ ಅಂತಂದರೆ, ಈ ಥರ ಗ್ರೀನಿ ಆಗಿರುತ್ತೆ ಪ್ಲೇಸಸ್. ತುಂಬ ಕಾಮ್ ಆಗಿರುತ್ತೆ, ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ನಮಗಂತೂ. ಅದರಲ್ಲೂ ನಮ್ಮ ಕಡೆ ತುಂಬ ಬಿಸಿಲು ಜಾಸ್ತಿ, ಈ ಸೈಡು ತುಂಬ ತಂಪಿರುತ್ತೆ, ಹಸುರಾಗಿ ತುಂಬಾ ಇಷ್ಟ. ಹಂಗನ್ನೋ ಅಷ್ಟರಲ್ಲೇ ನಾವು ಕುಕ್ಕೆ ರೀಚ್ ಆದ್ವಿ. ತುಂಬಾ ಚೆನ್ನಾಗಿ ಓಡಿಸಿದ್ರು ಟಿ ಡ್ರೈವರು. ಖುಷಿ ಆಯಿತು. ಆಲ್ಮೋಸ್ಟ್ ಇವತ್ತಿನ ಟ್ರಾವೆಲಿಂಗ್ ತುಂಬಾ ಖುಷಿ ಆಯಿತು. ಸುಸ್ತಿಲ್ಲದೆ ಬಂದ್ವಿ ಕುಕ್ಕೆಗೆ. ಯಪ್ಪ, ಅಲ್ಲೆಲ್ಲ ಗ್ರೀನಿ ಆಗಿತ್ತು. ಬಟ್ ಇಲ್ಲಿ ಬಂದಮೇಲೆ ಹೆಜ್ಜೆ ಇಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ತುಂಬಾ ಬಿಸಿಲಿತ್ತು, ಹೆಜ್ಜೆ ಇಡೋದು ಕಷ್ಟ ಆಗ್ತಿತ್ತು.
ಮತ್ತು ಲಗೇಜ್ ಕೊಠಡಿ ನೋಡಿ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಎಲ್ಲ ಕಾಲೆಲ್ಲ ತೊಳ್ಕೊಂಡು ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬಾ ಕ್ಯೂ ಇತ್ತು. ಅಷ್ಟು ಲೇಟಾಗಿ ಬಂದರೂ ಇನ್ನೂ ಓಪನ್ ಇರಲಿಲ್ಲ. ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ತುಂಬಾ ಜನ ಇದ್ದರು, ರಶ್ ಇತ್ತು. ಹೆಂಗೆ ಮಾಡೋದು ಅಂತ ವಿಚಾರಿಸ್ತಿದ್ವಿ, ಹೇಗೆ ಮಾಡೋದು, ಹೇಗೆ ಹೋಗೋದು, ತುಂಬ ರಶ್ ಇದೆ ಅಂತ. ನಮ್ಮ ಅಣ್ಣವರೆಲ್ಲ ಇಲ್ಲ ಪರವಾಗಿಲ್ಲ, ಈಗ ಕುಂತಿದ್ದಾರಲ್ಲ ಅದಕ್ಕೆ ಹಂಗೆ ಅನಿಸ್ತೈತೆ, ಓಪನ್ ಆದಮೇಲೆ ಎಲ್ಲ ಹೋಗ್ತಾರಲ್ಲ ಅವಾಗೆಲ್ಲ ಸರಿ ಹೋಗುತ್ತಾ, ಏನೂ ಆಗಲ್ಲ ಅಂತಂದರು. ಸರಿ ಅಂತ ಹೋದ್ವಿ. ಅವ್ನು ಹೇಳ್ದಂಗೆ ಆಯಿತು. ಓಪನ್ ಆದಮೇಲೆ ಹಂಗೆ ಎಲ್ಲ ಸರಾಗವಾಗಿ ಎಲ್ಲರೂ ಹೋಗ್ತಾನೆ ಇದ್ರು ಲೈನಿಂದ. ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಅಷ್ಟೇ. ದರ್ಶನ ತುಂಬ ಚೆನ್ನಾಗಾಯಿತು. ರಶ್ ಇತ್ತು ಆದರೂ ಓಕೆ ಚೆನ್ನಾಗಿತ್ತು. ಪಾಪುಗೂ ಓಕೆ ಆಯಿತು ಅಲ್ಲಿ. ದರ್ಶನ ಮುಗಿಸಿ ನಾವು ಬಂದ್ವಿ ಆಚೆ ಕಡೆ. ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟಿದ್ವಿ, ಹೊರಗೆ ಬರೋಕ್ಕೆ ಆಗಲ್ಲ. ಹೊರಗೆ ಬಂದ್ರೆ ಕಾಲು ಸುಡ್ತಿತ್ತು, ಅಷ್ಟು ಬಿಸಿಲು. ಮತ್ತು ಪ್ರಸಾದಕ್ಕೆ ಬಂದ್ವಿ. ಪ್ರಸಾದನೂ ಅಷ್ಟೇ ತುಂಬಾ ಕ್ಯೂ ಇತ್ತು. ಬಂದ್ವಿ. ಬಂದಿದ್ದಕ್ಕೂ ಸಾರ್ಥಕತೆ ಅನ್ನೋ ಥರ ಪ್ರಸಾದ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂದು ಕಡೆ ಈ ಥರ ಪ್ರಸಾದ ಸಿಗೋದು ಪುಣ್ಯದ ಕೆಲಸನೇ. ನಮಗಂತೂ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಪ್ರಸಾದ ತುಂಬ ಚೆನ್ನಾಗಿತ್ತು. ಪ್ರಸಾದ ಊಟ ಮಾಡಿಕೊಂಡು ಹೊರಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇಲ್ಲಿ ಬಂದವರಿಗೆ ಕೂತ್ಕೊಳ್ಳೋಕ್ಕೆ ದೊಡ್ಡದಾಗಿ ಹೊರಾಂಗಣ ಮಾಡಿದ್ದಾರೆ. ಫ್ಯಾನು ಎಲ್ಲ ಫೆಸಿಲಿಟೀಸು ಇತ್ತು. ತುಂಬ ಚೆನ್ನಾಗಿತ್ತು ರೆಸ್ಟ್ ಮಾಡೋಕ್ಕೆ. ಇಲ್ಲಿ ಆರ್ ವಿ ಸುಬ್ರಹ್ಮಣ್ಯ ಹೋಗೋಕ್ಕಾಗಲಿಲ್ಲ, ಯಾಕಂದರೆ 4 ಗಂಟೆ ಓಪನ್ ಆಗ್ತಿತ್ತದು. ನಮಗೆ ಬಸ್ಸು ಟ್ರೈನ್ ಹಿಡಿಬೇಕಾಗಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸ್ಟೇಷನ್ ಕಡೆ ಹೊರಟ್ವಿ. ಸ್ಟೇಷನಲ್ಲೇ ರೆಸ್ಟ್ ರೂಮ್ ಇತ್ತು. ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಕೂತು ಪಾಪುಗೂ ಊಟ ಮಾಡಿಸಿ ಟ್ರೈನಿಗೆ ವೇಟ್ ಮಾಡ್ತಿದ್ದೀವಿ. ತುಂಬ ಜನ ಸೇರಿದ್ರು. ನಾವು ಬೇರೆ ಬುಕ್ ಮಾಡಿರಲಿಲ್ಲ ಜನರಲ್ಲು. ಬಟ್ ಹೆಂಗೋ ಸೀಟ್ ಹಿಡಿದು ಕೊಂಡ್ಕೊಂಡು ಗದಗ ರೀಚ್ ಆದ್ವಿ. ನಾವು ಬಂದಿದ್ದು ಗದಗು. ನಾವು ನೆಕ್ಸ್ಟ್ ಗದಗಿಂದ ಕೊಪ್ಪಳ ಹೋಗ್ಬೇಕಿತ್ತು. ಮತ್ತು ಗದಗಿಂದ ಕೊಪ್ಪಳ ಬಂದ್ವಿ. ಇದು ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ನು. ಹೀಗೆ ನಮ್ಮ 2 ಡೇಸ್ ಟ್ರಿಪ್ ಕಂಪ್ಲೀಟ್ ಆಯಿತು. ನಮ್ಮ ಟ್ರಿಪ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.